ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಧರ್ಮಸ್ಥಳದಲ್ಲಿ ಇನ್ನೂ ಎಸ್ಐಟಿಯ ತನಿಖೆ ಮುಗಿದಿಲ್ಲ. ಸಮಾಧಿ ಶೋಧವನ್ನು ಎಸ್ಐಟಿ ಅವರು ನಿಲ್ಲಿಸಿದ್ರು, ಬುರುಡೆ ಹಿಂದಿನ ಅಸಲಿಯತ್ತನ್ನು ಅನಾವರಣ ಮಾಡುವಂಥದ್ದು ಬಾಕಿ ಉಳಿದಿದೆ. ಅದು ಕೇವಲ ಒಂದು ಬುರುಡೆಗೆ ನಿಲ್ಲುತ್ತಾ ಮತ್ತೆ ಬೇರೆಲ್ಲಿಗೂ ಮುಂದುವರಿಯುತ್ತಾ ಅನ್ನುವಂತಹ ಕುತೂಹಲ ಇದ್ದೇ ಇದೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ, ಬುರುಡೆ ಬೆನ್ನತ್ತಿದ ಎಸ್ಐಟಿ. ಹೌದು, ಬುರುಡೆ ಚಿನ್ನಯ್ಯ ಅರೆಸ್ಟ್ ಆದ ಮೇಲೆ ಧರ್ಮಸ್ಥಳದ ಬುರುಡೆ ಕೇಸ್ಗೆ ಬೇರೆಯೇ ಆಯಾಮ ಸಿಕ್ಕಿದೆ. ಇದರಿಂದಾಗಿಯೇ ಒಂದು ಕಡೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ನಡೆಸಲಾಗಿದೆ ಎಂಬ ಹೋರಾಟಕ್ಕೆ ಹೆಚ್ಚು ಶಕ್ತಿ ಬಂದಿದ್ರೆ, ಮತ್ತೊಂದೆಡೆ ಸಾಮೂಹಿಕ ಸಮಾಧಿಗಳನ್ನು ಮಾಡಲಾಗಿದೆ ಎನ್ನುತ್ತಿದ್ದವರ ಕೂಗು ಸ್ವಲ್ಪ ತಗ್ಗಿದಂತೆ ಭಾಸವಾಗ್ತಾ ಇದೆ. ಹಾಗಿದ್ರು ಎಸ್ಐಟಿ ಹಾಗೂ ಬೆಳ್ತಂಗಡಿ ಪೊಲೀಸ್ ಠಾಣೆಗಳಲ್ಲಿ ವಿಚಾರಣೆಗಳು ತೀವ್ರಗೊಂಡಿವೆ. ಒಂದು ಕಡೆ ಇವತ್ತು ಎಸ್ಐಟಿಯ ಮುಂದೆ ಸುಜಾತಾ ಭಟ್ ವಿಚಾರಣೆ ಮುಂದುವರೆದಿತ್ತು. ಗಿರೀಶ್ ಮಟ್ಟಣ್ಣವರ್ ಹೋಗಿ ಎಸ್ಐಟಿ ಮುಂದೆ ಹಾಜರಾಗಿ ಬಂದಿದ್ದಾರೆ. ಒಂದಿಷ್ಟು ಮಾಹಿತಿಯನ್ನು ನಾನು ಕೊಟ್ಟು ಬಂದಿದ್ದೀನಿ ಅಂತ ಹೇಳಿದ್ದಾರೆ. ಚಿನ್ನಯ್ಯನ ವಿಚಾರಣೆ ಮುಂದುವರೆದಿದೆ. ಮತ್ತೊಂದು ಭಾಗದಲ್ಲಿ ತಿಮರೋಡಿ ವಿಚಾರಣೆ ಆಗಿದೆ. ಲಾಯರ್ ಜಗದೀಶ್ ವಿಚಾರಣೆಯನ್ನು ಎದುರಿಸಿದ್ದಾರೆ. ಇವೆಲ್ಲವೂ ಕೂಡ ಸಾಗ್ತಾ ಇರುವಂಥದ್ದು ಒಂದು ಪ್ರಮುಖ ಕೇಸು. ಇನ್ನೊಂದು ಅದರ ಸುತ್ತಲೂ ನಡೆದಿರುವಂತಹ ಪ್ರಚೋದನೆಯ ಮಾತುಗಳು, ಮತ್ತಿನ್ನೊಂದು ಕೇಸು, ಅದು ಇದೆಲ್ಲ ಸೇರ್ಕೊಂಡಿದ್ದಾವೆ. ಈ ಎಲ್ಲ ಕೇಸ್ಗಳದ್ದು ಸಪ್ರೇಟ್ ಆದಂತಹ ವಿಚಾರಣೆ ನಡೆದಿದೆ. ಆದರೆ ಇಲ್ಲಿ ಇರುವಂತಹ ಪ್ರಶ್ನೆ ಬಹಳ ಮುಖ್ಯವಾಗಿರುವಂಥದ್ದು, ಈಗಾಗಲೇ ಚಿನ್ನಯ್ಯನ ವಿಚಾರಣೆ ನಡೆಸ್ತಾ ಇರುವಂತಹ ಎಸ್ಐಟಿ ಅಧಿಕಾರಿಗಳು ಆ ಬುರುಡೆ ಎಲ್ಲಿಂದ ಬಂತು ಅನ್ನೋದಕ್ಕೆ ಉತ್ತರವನ್ನು ಮೊದಲಿಗೆ ಪಡ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ಒಮ್ಮೆ ಅದು ಬುರುಡೆ ಎಲ್ಲಿಂದ ಬಂತು ಅನ್ನೋಂಥದ್ದು ಸಿಕ್ಕಿದ್ರೆ ನಂತರ ಅನಾವರಣಗೊಳ್ಳಬೇಕಾಗಿರುವಂಥ ಅನೇಕ ಮುಖವಾಡಗಳು ಇದ್ದಾವೆ. ಆ ಮುಖವಾಡಗಳು ಅನಾವರಣಗೊಳ್ಳುವಂತಹ ಸಾಧ್ಯತೆ ಇದ್ದೇ ಇರುವಂಥದ್ದು. ಅದರ ಬಗ್ಗೆ ಒಂದು ವಿವರವಾದಂತಹ ವರದಿಯನ್ನು ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ, ಬುರುಡೆ ಬೆನ್ನತ್ತಿದ ಎಸ್ಐಟಿಯ ಬಗ್ಗೆ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಸಚಿವರೇ ಎಲ್ಲಿದ್ದೀರಿ? ನಮ್ಮ ರಾಜ್ಯದ ಜನ ಹೀಗೆ ಕೇಳ್ತಾ ಇದ್ದಾರೆ. ಯಾಕಂದರೆ ಇದರಲ್ಲಿ ಕೆಲವು ಸಚಿವರು ಲೈಕ್ ಎಂ ಬಿ ಪಾಟೀಲ್ ಇರ್ಬೋದು, ಕೆ ಜೆ ಜಾರ್ಜ್ ಅವರು ಇರ್ಬೋದು, ಎಚ್ ಕೆ ಪಾಟೀಲ್ ಇರ್ಬೋದು, ಇವರೆಲ್ಲ, ಹಾಗೆಯೇ ಈಶ್ವರ್ ಖಂಡ್ರೆ ಅವರು ಇರ್ಬೋದು, ಇವರೆಲ್ಲ ತಮ್ಮ ತಮ್ಮ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ದಾರೆ. ಮಳೆ ಪೀಡಿತ ಪ್ರದೇಶಗಳಿಗೆ ಹೋಗಿದ್ದಾರೆ, ರೈತರ ಸಂಕಷ್ಟಗಳನ್ನು ಕೇಳಿದ್ದಾರೆ. ಆದರೆ ಇನ್ನು ಕೆಲವು ಸಚಿವರುಗಳಂತೂ ಆ ಕಡೆಗೆ ಮುಖ ಕೂಡ ಹಾಕಿಲ್ಲ, ಅಥವಾ ಬಂದಿದ್ರು ಕೂಡ ಒಂದು 15 ದಿವಸದ ಹಿಂದೆ ಬಂದಿದ್ದಾರೆ, ಒಂದು 20 ದಿವಸದ ಹಿಂದೆ ಬಂದಿದ್ದಾರೆ, ನಮ್ಮ ಕಷ್ಟಗಳನ್ನು ನೋಡೋದಕ್ಕೆ ಬಂದಿಲ್ಲ ಅಂತ ಹೇಳಿ ಆಯಾ ಜಿಲ್ಲೆಯ ಜನ ಕೇಳ್ತಿದ್ದಾರೆ. ರಾಜ್ಯದಲ್ಲಿ ಮಳೆ ಶುರುವಾಗಿದ್ದು ಮೇ ತಿಂಗಳಿನಲ್ಲಿ, ಬಹುತೇಕ ಮೇ 17, 18ನೇ ತಾರೀಕಿನಿಂದ ನಿರಂತರ ಮಳೆ ಸುರಿತಾನೇ ಇದೆ. ಅದು ಈಗ ಆಗಸ್ಟ್ ಕಳೀತಾ ಬಂತು, ಇನ್ನೂ ಕೂಡ ನಿಂತಿಲ್ಲ. ಇಂಥ ಸಂದರ್ಭದಲ್ಲಿ ಬೆಳೆ ನಷ್ಟ ಆಗಿದೆ, ರೈತರ ಸಂಕಷ್ಟಗಳು ಒಂದೆರಡಲ್ಲ. ಆ ಸಂಕಷ್ಟವನ್ನು ಪರಿಹರಿಸಬೇಕಾಗಿರ್ತಕ್ಕಂತಹ ಉಸ್ತುವಾರಿಗಳಾಗಿರುವಂತಹ ಸಚಿವರುಗಳಿದ್ದಾರಲ್ಲ, ಅವರು ಉಸ್ತುವಾರಿ ಜಿಲ್ಲೆಗಳನ್ನು ಮರೆತಿರೋದ್ರ ಬಗ್ಗೆ ಒಂದಿಷ್ಟು ಪಟ್ಟಿಯನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಮೊದಲ ಕಂತಿನ ಪಟ್ಟಿಯನ್ನು ನಿಮಗೆ ಇವತ್ತು ತೋರಿಸ್ತೀವಿ, ಯಾರು ಹೋಗಿದ್ದಾರೆ ಯಾರು ಹೋಗಿಲ್ಲ. ಎರಡನೇ ಕಂತನ್ನು ಕೂಡ ನಿಮಗೆ ತೋರಿಸ್ತೀವಿ ನಾಳೆಯಿಂದ. ಯಾಕಂದರೆ ಯಾವ ಸ್ವರೂಪದಲ್ಲಿ ಸಚಿವರುಗಳು ನಮ್ಮ ಜನರ ಸಂಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದಾರೆ ಅನ್ನುವಂಥದ್ದು ನಮ್ಮ ಜನರಿಗೂ ಕೂಡ ಗೊತ್ತಾಗಬೇಕು, ಸಚಿವರುಗಳಿಗೂ ಕೂಡ ಗೊತ್ತಾಗಬೇಕು. ಸಚಿವರೇ ಎಲ್ಲಿದ್ದೀರಿ ಅಂತೇಳಿ ಸರ್ಕಾರವನ್ನು ಪ್ರಶ್ನಿಸ್ತಾ ಇದ್ದಾರೆ ಸಾಮಾನ್ಯ ರೈತರು, ನಮ್ಮ ರಾಜ್ಯದ ಜನ ಅನ್ನುವಂಥ ನಿಮಗೆ ತೋರಿಸ್ತೀನಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಭಾಳ ಮುಖ್ಯವಾಗಿ ಬುರುಡೆಯನ್ನು ಬೆನ್ನತ್ತಿರುವಂತಹ ಎಸ್ಐಟಿಗೆ ಏನೇನು ಸಿಗ್ತಾ ಇದೆ, ಇವತ್ತು ತನಿಖೆ ಹೇಗೆ ಸಾಗಿದೆ, ಯಾವ ಸ್ವರೂಪದಲ್ಲಿ ಇವತ್ತು ತನಿಖೆಯನ್ನು ಮಾಡಿದ್ದಾರೆ ಮತ್ತು ಏನೇನು ಮಾಹಿತಿಗಳು ಹೊರಬಿದ್ದಿವೆ. ಇದೇ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಜೈನ ಸಮುದಾಯದವರು ನಡೆಸಿರುವಂತಹ ಒಂದು ಧರ್ಮಸ್ಥಳದ ಬೆಂಬಲದ ಪ್ರದರ್ಶನ ಆಯಿತು, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಈ ವರದಿಯಲ್ಲಿ. ಸುಜಾತಾ ಭಟ್, ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಲಾಯರ್ ಜಗದೀಶ್, ಒಬ್ಬರಾದ ಮೇಲೊಬ್ಬರು ಇಂದು ಬೆಳ್ತಂಗಡಿಯಲ್ಲಿ ಎಸ್ಐಟಿ ಅಧಿಕಾರಿಗಳು ಪೊಲೀಸರ ವಿಚಾರಣೆ ಎದುರಿಸಿದ್ದಾರೆ. ಇವರಲ್ಲದೆ ಎಸ್ಐಟಿ ಕಚೇರಿಯಲ್ಲೇ ಇರುವ ಮಾಸ್ಕ್ ಕಳಚಿದ ಬುರುಡೆ ಚಿನ್ನಯ್ಯನ ವಿಚಾರಣೆ ಮುಂದುವರೆದಿತ್ತು. ಜೊತೆಗೆ ಆತನ ಅಣ್ಣ ತಾನಾಸಿಯ ಮಗ ಪುರುಷೋತ್ತಮ್ ಕೂಡ ಇಂದು ಎಸ್ಐಟಿ ಮುಂದೆ ಹಾಜರಾಗಿದ್ದ. ಧರ್ಮಸ್ಥಳ ಸುತ್ತಲೂ ನೂರಾರು ಶವಗಳನ್ನು ಹೂತಿಟ್ಟಿರುವ ವಿವಾದ ಹುಟ್ಟಿಕೊಂಡು ಇವತ್ತಿಗೆ ಬರೋಬ್ಬರಿ 69 ದಿನ. ಜೂನ್ 22ರಂದು ಸಾಮಾಜಿಕ ಜಾಲತಾಣಗಳಲ್ಲಿ ಶುರುವಾದ ಧರ್ಮಸ್ಥಳ ವಿವಾದಕ್ಕೆ ಜುಲೈ 3ಕ್ಕೆ ಧರ್ಮಸ್ಥಳ ಠಾಣೆಯಲ್ಲಿ ವಕೀಲರು ಬಂದು ದೂರು ಕೊಟ್ಟು ಜೀವ ತುಂಬಿದ್ರು.
ಜುಲೈ 13ಕ್ಕೆ ಬೆಳ್ತಂಗಡಿ ಕೋರ್ಟ್ಗೆ ಹಾಜರಾದ ಮುಸುಕುಧಾರಿ ಚಿನ್ನಯ್ಯ ನೂರಾರು ಶವ ಹೂತಿದ್ದೀನಿ ಅಂತ ಜಡ್ಜಿ ಎದುರೇ ಹೇಳಿಕೆ ಕೊಟ್ಟ. ನಂತರ ಈ ವಿಚಾರದ ಸುತ್ತಲೂ ರಾಜ್ಯದಲ್ಲಿ ದೊಡ್ಡ ಚರ್ಚೆ ಶುರುವಾದಾಗ ಸರ್ಕಾರ ಅಳೆದೂ ತೂಗಿ ಜುಲೈ 20ಕ್ಕೆ ಎಸ್ಐಟಿ ರಚನೆ ಮಾಡಿತ್ತು. ಜುಲೈ 28ರಿಂದ ಧರ್ಮಸ್ಥಳ ಸುತ್ತ ಮುಸುಕುಧಾರಿ ಚಿನ್ನಯ್ಯ ಹೇಳಿದಂತೆ ಶವಗಳ ಹುಡುಕಾಟ ಶುರುವಾಯಿತು. ಆಗಸ್ಟ್ 18ರವರೆಗೂ ಧರ್ಮಸ್ಥಳ ಸುತ್ತ ಕಳೇಬರಗಳಿಗಾಗಿ ಹುಡುಕಿ ಸುಸ್ತಾದ ಪೊಲೀಸರು ಕೊನೆಗೆ ಮುಸುಕುಧಾರಿ ಚಿನ್ನಯ್ಯನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ರು. ನಾನು ಹೇಳಿದ್ದೆಲ್ಲ ಕಟ್ಟುಕಥೆ, ನನಗೆ ಧರ್ಮಸ್ಥಳಕ್ಕೆ ಆಗದವರು ಹೇಳಿಕೊಟ್ಟು ಕಳಿಸಿದ್ರು ಅಂತ ತಪ್ಪೊಪ್ಪಿಕೊಂಡ ಮೇಲೆ ಚಿನ್ನಯ್ಯನನ್ನ ಆಗಸ್ಟ್ 23ರಂದು ಎಸ್ಐಟಿ ಪೊಲೀಸರು ಬಂಧಿಸಿದ್ರು. ಇದಾದ ಮೇಲೆ ಎಸ್ಐಟಿ ಅಧಿಕಾರಿಗಳ ತನಿಖೆ ಗೌಪ್ಯವಾಗಿಯೇ ಸಾಗಿದೆ. ಇವತ್ತು ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಬಂದು ಇಲ್ಲಿವರೆಗೂ ಪ್ರಕರಣದಲ್ಲಿ ಯಾರ್ಯಾರ ಹೆಸರುಗಳು ತಳುಕು ಹಾಕಿಕೊಂಡಿದ್ದವೋ ಅವರೆಲ್ಲರನ್ನ ಕರೆಸಿ ವಿಚಾರಣೆ ನಡೆಸಿದ್ದಾರೆ. ಮೊಹಾಂತಿ ವಿಚಾರಣೆ 1, ಚಿನ್ನಯ್ಯ ವಿಚಾರಣೆ. ಚಿನ್ನಯ್ಯ ಧರ್ಮಸ್ಥಳ ಸುತ್ತಲೂ ವಿವಾದ ಎಬ್ಬಿಸಲು ಷಡ್ಯಂತ್ರ ರೂಪಿಸಿದ ಪ್ರಕರಣದ ಮೊದಲ ಆರೋಪಿ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನನ್ನ A1 ಮಾಡಿದ್ದಾರೆ. ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದ ಮಹೇಶ್ ತಿಮರೋಡಿ ಮನೆಗೂ ಕರ್ಕೊಂಡು ಹೋಗಿ ಶೋಧ ನಡೆಸಿ ದಾಖಲೆಗಳು, ಮೊಬೈಲ್ಗಳನ್ನೆಲ್ಲ ಸೀಸ್ ಮಾಡಿ FSLಗೆ ಕಳಿಸಿದ್ದಾರೆ. ಇಲ್ಲಿವರೆಗೂ ಚಿನ್ನಯ್ಯ ಕೊಟ್ಟ ಹೇಳಿಕೆಗಳ ಮೇಲೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಅವರು ಚಿನ್ನಯ್ಯನನ್ನು ವಿಚಾರಣೆಗೊಳಪಡಿಸಿದ್ರು. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ವಾಸ್ತವ್ಯದ ಬಗ್ಗೆ ಚಿನ್ನಯ್ಯನಿಂದ ಮಾಹಿತಿ ಸಂಗ್ರಹಿಸಲಾಗಿದೆ. ಚಿನ್ನಯ್ಯ ಪತ್ನಿ ಮಲ್ಲಿಕಾ ಬ್ಯಾಂಕ್ ಖಾತೆ ದಾಖಲೆಗಳನ್ನು ಎಸ್ಐಟಿ ಪರಿಶೀಲನೆ ನಡೆಸಿದೆ. ಬ್ಯಾಂಕಿಗೆ ಹಣ ಹಾಕದೆ ಕೈಗೆ ನಗದು ನೀಡಿರುವ ಬಗ್ಗೆ ಎಸ್ಐಟಿ ಮಾಹಿತಿ ಕಲೆ ಹಾಕಿದೆ. ಚಿನ್ನಯ್ಯ ತಂದಿದ್ದ ಬುರುಡೆ ಹಿಂದೆ ಮಹೇಶ್ ಶೆಟ್ಟಿ ತಿಮರೋಡಿ, ಮಟ್ಟಣ್ಣನವರ್, ಜಯಂತ್ ಪಾತ್ರ ಏನು ಅಂತಾನೂ ವಿಚಾರಣೆ ನಡೆಸಲಾಗಿದೆ. ಕಲ್ಲೇರಿ ಅರಣ್ಯ ಭಾಗದಿಂದ ಬುರುಡೆ ತಂದಿದ್ದು ಎಂದಿದ್ದ ಚಿನ್ನಯ್ಯ ಈಗ ಬುರುಡೆಯಲ್ಲಿದ್ದ ಮಣ್ಣು, ಕಲ್ಲೇರಿ ಮಣ್ಣನ್ನು FSLಗೆ ಕಳಿಸಿದ್ದು FSL ನೀಡಿರುವ ಕೆಲವು ಪ್ರಾಥಮಿಕ ಮಾಹಿತಿ ಆಧರಿಸಿ ವಿಚಾರಣೆ ನಡೆಸಲಾಗಿದೆ. ತಿಮರೋಡಿ ಮನೆಯಲ್ಲಿಟ್ಟಿದ್ದ ಚಿನ್ನಯ್ಯನ ಮೊಬೈಲ್ ಸೀಸ್ ಆಗಿದೆ. ಮೊಬೈಲ್ ಸಿಕ್ಕಾಗ ಅದರಲ್ಲಿದ್ದ ಕೆಲವು ಸಾಕ್ಷಿಗಳನ್ನು ಆಧರಿಸಿ ಪ್ರಶ್ನೆ ಮಾಡಿದ್ದಾರೆ. ಫೋನ್ ನಂಬರ್, ಮೆಸೇಜ್, ಫೋಟೋ, ವಾಟ್ಸಪ್ ಚಾಟ್ ಬಗ್ಗೆ ವರದಿ ಸಂಗ್ರಹಿಸಿದ್ದಾರೆ. ಆದರೆ ಮೊಬೈಲ್ನಲ್ಲಿ ಸಾಕಷ್ಟು ಸಾಕ್ಷ್ಯಗಳು ಡಿಲೀಟ್ ಆಗಿರೋ ಸಾಧ್ಯತೆ ಇದ್ದು ಮೊಬೈಲ್ ರಿಟ್ರೀವ್ಗೂ ಕಳಿಸಿದ್ದು ವರದಿಗಾಗಿ ಎಸ್ಐಟಿ ಕಾಯ್ತಾ ಇದೆ. ಇನ್ನು ಚಿನ್ನಯ್ಯ ಈ ಹಿಂದೆ ಯಾರೊಂದಿಗೆಲ್ಲ ಸಂಪರ್ಕದಲ್ಲಿದ್ದ ಅಂತ ಪರಿಶೀಲನೆ ಮಾಡಿದ್ದು ಲೊಕೇಶನ್ ಡೇಟಾ ಸಿಕ್ಕಿದ್ರೆ ಎಲ್ಲೆಲ್ಲಿದ್ದ, ಯಾರ್ಯಾರ ಮನೆಗೆ ಹೋಗಿದ್ದ ಅನ್ನೋದನ್ನು ಪತ್ತೆ ಮಾಡಿ ಅವರನ್ನೂ ವಿಚಾರಣೆ ನಡೆಸಲು ಎಸ್ಐಟಿ ರೆಡಿಯಾಗಿದೆ. ಆಗ ಪ್ರಕರಣದ ಷಡ್ಯಂತ್ರ ತಯಾರಿಗಳನ್ನ ಪತ್ತೆ ಹಚ್ಚೋದು ಇನ್ನಷ್ಟು ಸುಲಭವಾಗಲಿದೆ. ಇದಿಷ್ಟು ಚಿನ್ನಯ್ಯನ ಸುತ್ತ ಎಸ್ಐಟಿ ನಡೆಸಿರುವ ತನಿಖೆಯ ಪ್ರಮುಖಾಂಶಗಳಾಗಿದ್ದು, ಇದನ್ನೇ ಮುಂದಿಟ್ಕೊಂಡು ಎಸ್ಐಟಿ ಮುಖ್ಯಸ್ಥರು ಚಿನ್ನಯ್ಯನ ಹೇಳಿಕೆಗಳ ಬಗ್ಗೆ ಸ್ಪಷ್ಟತೆ ಪಡ್ಕೊಂಡ್ರು. ಇದಾದ್ಮೇಲೆ ಚಿನ್ನಯ್ಯನ ಅಣ್ಣ ತಾನಾಸಿ ಮಗ ಪುರುಷೋತ್ತಮ್ನನ್ನು ಪ್ರಣವ್ ಮೊಹಾಂತಿ ವಿಚಾರಣೆ ನಡೆಸಿದ್ರು. ಮೈಸೂರಿನಲ್ಲಿ ಚಿನ್ನಯ್ಯನ ಅಣ್ಣ ತಾನಾಸಿ ವಾಸವಾಗಿದ್ದು ಇತ್ತೀಚೆಗೆ ವಿಚಾರಣೆ ಎದುರಿಸಿದ್ರು. ಈಗ ಅದೇ ಮೈಸೂರಿನ ತಾನಾಸಿ ಮಗ ಪುರುಷೋತ್ತಮ್ನನ್ನು ಮೊಹಾಂತಿ ವಿಚಾರಣೆ ಮಾಡಿದ್ರು. ಚಿನ್ನಯ್ಯನಿಗೆ ಕುಟುಂಬದ ಜೊತೆಗಿದ್ದ ಒಡನಾಟ ಎಂಥದ್ದು ಅಂತ ವರದಿ ಪಡ್ಕೊಂಡ್ರು. ಕುಟುಂಬದಿಂದ ಚಿನ್ನಯ್ಯ ಬೇರ್ಪಟ್ಟಿದ್ದು ಯಾಕೆ, ಯಾವಾಗ ಅಂತ ಮಾಹಿತಿ ಕಲೆ ಹಾಕಿದ್ರು. ಧರ್ಮಸ್ಥಳದಲ್ಲಿದ್ದಾಗ ಚಿನ್ನಯ್ಯ ಏನೆಲ್ಲ ಕೆಲಸ ಮಾಡುತ್ತಿದ್ದ, ಧರ್ಮಸ್ಥಳ ಬಿಟ್ಟ ಮೇಲೆ ಚಿನ್ನಯ್ಯನನ್ನ ಯಾರೆಲ್ಲ ಭೇಟಿ ಆಗಿದ್ರು, ನೂರಾರು ಶವ ಹೂತಿದ್ದ ಬಗ್ಗೆ ಚಿನ್ನಯ್ಯ ಏನಾದ್ರೂ ಹೇಳಿದ್ನ, ಚಿನ್ನಯ್ಯನ ಆಸ್ತಿ, ಆದಾಯ, ಸಂಪಾದನೆ ಬಗ್ಗೆ ಇಲ್ಲಿವರೆಗೂ ಎಸ್ಐಟಿ ಅಧಿಕಾರಿಗಳು ಸಂಗ್ರಹಿಸಿದ್ದ ವರದಿ ಮುಂದಿಟ್ಕೊಂಡು ವಿಚಾರಣೆ ಮಾಡಿದ್ದಾರೆ. ತಾನಾಸಿ ಮಗನ ಹೇಳಿಕೆಗಳಿಂದ ಒಂದಷ್ಟು ಸಾಕ್ಷಿ ಸಿಗುವ ಸಾಧ್ಯತೆ ಇದೆ ಅನ್ನೋದು ಮೊಹಾಂತಿ ಅವರ ಆಲೋಚನೆ. ಹಾಗಾಗಿನೇ ವಿಚಾರಣೆಯನ್ನ ಮೊಹಾಂತಿ ತೀವ್ರಗೊಳಿಸಿದ್ದು. ತಾನಾಸಿ ಪುತ್ರನ ಬಳಿಕ ಮೊಹಾಂತಿ ಅವರು ವಿಚಾರಣೆ ಮಾಡಿದ್ದು ಸುಜಾತಾ ಭಟ್ ಅವರನ್ನ. ಅನನ್ಯ ಭಟ್ ಅನ್ನೋ ಮಗಳಿದ್ಲು, ಅವಳನ್ನ ಅತ್ಯಾಚಾರ ಮಾಡಿ ಕೊಂದು ಹಾಕಿದ್ದಾರೆ ಅಂತ ಸುಜಾತಾ ಭಟ್ ಎಲ್ಲರನ್ನೂ ನಂಬಿಸಿದ್ರು. ಆಮೇಲೆ ಅನನ್ಯ ಭಟ್ ಅನ್ನೋದೇ ಸುಳ್ಳು, ಯಾವ ಮಗಳೂ ಇರಲಿಲ್ಲ ಅಂತ ಸುಜಾತಾ ಭಟ್ ಹೇಳಿದ್ಮೇಲೆ ಎಸ್ಐಟಿ 3 ದಿನದಿಂದ ವಿಚಾರಣೆ ನಡೆಸಿತ್ತು. ಇವತ್ತು ಎಸ್ಐಟಿ ಮುಖ್ಯಸ್ಥ ಮೊಹಾಂತಿ ಅವರೇ ವಿಚಾರಣೆ ಮಾಡಿದ್ರು. ತನಿಖಾಧಿಕಾರಿಗಳಿಗೆ ಕೊಟ್ಟ ಹೇಳಿಕೆಗಳ ಬಗ್ಗೆ ಮರುಪ್ರಶ್ನೆ ಹಾಕಿದ್ದಾರೆ. ಅನನ್ಯ ಭಟ್ ಅಂತ ಮಗಳಿದ್ಲು ಅಂತ ಹೇಳಿದ್ಯಾಕೆ, ಇಲ್ಲ ಅಂದಿದ್ಯಾಕೆ, ಅನನ್ಯ ಭಟ್ ಇದ್ಲು ಅನ್ನೋದಕ್ಕೆ ದಾಖಲೆಗಳಿತ್ತು ಅಂದ್ರಲ್ಲ, ಎಲ್ಲಿದೆ, ಬುರುಡೆ ಗ್ಯಾಂಗ್ನೊಂದಿಗೆ ಯಾವಾಗಿಂದ ಸಂಪರ್ಕದಲ್ಲಿದ್ದೀರಾ ಅಂತ ಮೊಹಾಂತಿ ಪ್ರಶ್ನೆ ಮಾಡಿದ್ದಾರೆ. ಆಗ ಸುಜಾತಾ ಭಟ್ ಯುನೈಟೆಡ್ ಮೀಡಿಯಾ ಯೂಟ್ಯೂಬರ್ ಅಭಿಷೇಕ್ ಹೆಸರು ಪ್ರಸ್ತಾಪ ಮಾಡಿದ್ರಂತೆ. 4-5 ತಿಂಗಳ ಹಿಂದೆಯೇ ಸುಜಾತಾ ಭಟ್ ಸಂದರ್ಶನ ಮಾಡಿದ್ದ ಅಭಿಷೇಕ್ ಬಯಲಾದ ಧರ್ಮಸ್ಥಳದ ಮತ್ತೊಂದು ಕರ್ಮಕಾಂಡ ಹೆಸರಲ್ಲಿ ಇಂಟರ್ವ್ಯೂ ಮಾಡಿದ್ದ ಬಗ್ಗೆ ಹೇಳಿದ್ದಾರಂತೆ. ಈ ಅಭಿಷೇಕ್ ಅನ್ನೋರು ಜಯಂತ್ ಟಿ ಮೂಲಕ ಸಂಪರ್ಕಕ್ಕೆ ಬಂದಿದ್ದು ಅಂತಾನು ಸುಜಾತಾ ಭಟ್ ಹೇಳಿಕೆ ಕೊಟ್ಟಿದ್ದಾರಂತೆ. ಎಸ್ಐಟಿ ಮುಖ್ಯಸ್ಥರಾದ ಪ್ರಣವ್ ಮೊಹಾಂತಿ, ಚಿನ್ನಯ್ಯನ ಅಣ್ಣನ ಮಗ ಪುರುಷೋತ್ತಮ್, ಸುಜಾತಾ ಭಟ್
ಹೀಗೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಖಾಮುಖಿ ಕೂರಿಸಿಕೊಂಡು ವಿಚಾರಣೆ ಮಾಡಿದ್ದಾರೆ. ಇದಾದ ಮೇಲೆ ಎಸ್ಐಟಿ ಮುಖ್ಯಸ್ಥ ಮೊಹಾಂತಿ ಅವರ ಎದುರು ಗಿರೀಶ್ ಮಟ್ಟಣ್ಣನವರ್ ಹಾಜರಾಗಿದ್ದು, ಮೊಹಾಂತಿ ಅವರನ್ನ ಭೇಟಿಯಾಗಿ ಬಂದ ಮೇಲೆ ಮಾತಾಡಿರುವ ಗಿರೀಶ್, ಧರ್ಮಸ್ಥಳ ಸುತ್ತ ಅನೇಕ ಕೊಲೆಗಳಾಗಿವೆ, ಕೊಲೆಯಾದ ದಿನವೇ ಶವಗಳನ್ನ ಅಕ್ರಮವಾಗಿ ವಿಲೇವಾರಿ ಮಾಡಿದ್ದಾರೆ, ಪ್ರಕರಣ ಮುಚ್ಚಿಹಾಕಲು ಕೆಲವು ನಕಲಿ ಸಹಿಗಳೂ ಆಗಿದ್ದು ಅದಕ್ಕೆ ದಾಖಲೆಗಳಿವೆ, ಎಲ್ಲವನ್ನೂ ಪ್ರಣವ್ ಮೊಹಾಂತಿ ಅವರಿಗೆ ಕೊಟ್ಟಿರೋದಾಗಿ ಹೇಳಿದ್ರು. ಬುರುಡೆ ಆಗ್ಲಿ ಏನೇ ಆಗ್ಲಿ ಪ್ರತಿಯೊಂದಕ್ಕೂ ಕೂಡ ಕ್ಲಾರಿಫಿಕೇಶನ್ ಕೊಟ್ಟು ಬಂದಿದ್ದೀನಿ. ಪ್ರತಿಯೊಂದಕ್ಕೂ ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀವಿ ನಾವು. ಆ ನಂತರ ಯಾವುದೇ ಒಬ್ಬ ವ್ಯಕ್ತಿ ಇವತ್ತಿನ ಕಾಲದಲ್ಲಿ ಮೊಬೈಲ್ ಇದ್ದಂತ ಸಂದರ್ಭದಲ್ಲಿ ಸುಳ್ಳು ಹೇಳಕ್ಕಾಗಲ್ಲ. ನಾನು ಅಲ್ಲಿದ್ದೆ, ಯಾರೋ ಇದ್ರು ಹೇಳಕ್ಕಾಗಲ್ಲ. ಸೊ ಅದೇನೇ ಇದ್ರು ಕೂಡ ನಾವು ಹೇಳಿದ್ದೇವೆ. ಮತ್ತೆ SITನೂ ಕೂಡ ತುಂಬಾ ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. SITನ ಫೇರ್ ಆಗಿ ಮಾಡ್ತಾ ಇದ್ದಾರೆ, ಸೈಂಟಿಫಿಕ್ ಆಗಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಅದನ್ನು ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಿ. ಹೆಣಗಳನ್ನ ಹೂತು ಹಾಕುವಲ್ಲಿ ಯಾವ ರೀತಿ ಅಕ್ರಮಗಳು ನಡೀತಾ ಇದೆ, ವಿತ್ 1 by 1 ಡಾಕ್ಯುಮೆಂಟ್, ಒಂದೊಂದು ಪೇಜ್ ಒಂದೊಂದು ಪುಟ ಸಹಿ ಹೆಂಗೆ ಫೋರ್ಜರಿ ಮಾಡಿದ್ದಾರೆ. ಹೆಣ ಹೂತವನ ಹಾಕಿದವನು ಯಾರೋ, ಅವನ್ ರೆಕಾರ್ಡ್ ತೋರಿಸಿದವ್ರು ಯಾರೋ, ಆ ವ್ಯಕ್ತಿಯ ಸಹಿ ಮಾಡಿದವನು ಇನ್ಯಾರೋ, ಆ ತರ ಆಗಿದೆ. ಸಾಕಷ್ಟು ಜನ ಹೆಣ್ಮಕ್ಳು 10-15 ವರ್ಷದ ಹುಡುಗಿಯರು ಅವತ್ತೇನೆ ದಫನ್ ಮಾಡ್ತಾರೆ. ದಯವಿಟ್ಟು ಅದನ್ನ ಕನ್ಸಿಡರ್ ಮಾಡ್ರಿ. ಇನ್ವೆಸ್ಟಿಗೇಷನ್ ಮತ್ತೆ ಈ ಮಾಧ್ಯಮದಲ್ಲಿ ಪ್ರಸಾರ ಮಾಡಬೇಕಾದ್ರೆ ನಮ್ಮ ಹತ್ರ ದಾಖಲೆಗಳಿದೆ, ಪಂಚಾಯಿತಿ ಕೊಟ್ಟಂತ ಅಧಿಕೃತ ದಾಖಲೆಗಳಿದೆ. ಅವತ್ತು ಡೆಡ್ ಬಾಡಿ ಬೀಳ್ತದೆ, ಅವತ್ತೇ ದಫನ್ ಮಾಡ್ತಾರೆ. 302 ಮರ್ಡರ್ ಕೇಸ್ ಮಾಡ್ತಾರೆ, ಅವತ್ತೇ ದಫನ್ ಮಾಡ್ತಾರೆ. ಸೊ ಅವು ಎಲ್ಲವೂ ಕೂಡ ಚರ್ಚೆಯ ವಿಷಯ ಆಗಬೇಕು. ಇಲ್ಲಿ 15 ವರ್ಷದ ಒಂದು ಹುಡುಗಿ ಬೆಳಗ್ಗೆ ಸಾಯ್ತಾಳೆ. ಆ ನಂತರ ಅಟ್ ದ ಸೇಮ್ ಟೈಮ್ 40 ವರ್ಷದ ಒಬ್ಬ ಪುರುಷನ ದೇಹ ಒಂದೇ ದಿನ ಒಂದೇ ಅರ್ಜಿಯಲ್ಲಿನೇ ವಿಲೇವಾರಿ ಮಾಡ್ತಾರೆ. ಅಂದ್ರೆ ಅಪ್ಪ ಮಗಳು ತಾನೆ, ಅಪ್ಪ ಮಗಳದು, ಅಪ್ಪಂದು ಅಸಹಜ ಸಾವು, ಮಗಳದು ಕೊಲೆ ಯಾವ ತನಿಖೆನೂ ಆಗಲ್ಲ. ಇದು ದೇವಸ್ಥಾನಕ್ಕೆ ಅಪಚಾರನ? ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಏನಾಗ್ತಾ ಇದೆ ಅದನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ. ಇಷ್ಟೇ ನಾವು ಹೇಳ್ತಾ ಇರೋದು. ಈ ಮಧ್ಯೆ ಗಿರೀಶ್ ಮಟ್ಟಣ್ಣನವರ್ ಧರ್ಮಸ್ಥಳದಲ್ಲಿ ಮದುವೆ ಆಗೋ ಹೆಣ್ಣು ಮಕ್ಕಳ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಗಿರೀಶ್ ಮಟ್ಟಣ್ಣನವರ್ ವಿರುದ್ಧ ಮಹಿಳಾ ಆಯೋಗಕ್ಕೆ ಸಾಮಾಜಿಕ ಕಾರ್ಯಕರ್ತೆ ಕಾವೇರಿ ಕೇದಾರನಾಥ್ ದೂರು ನೀಡಿದ್ದಾರೆ. ಹೆಣ್ಣು ಮಗಳ ಚಾರಿತ್ರಿಕ ವಧೆ ಮಾಡಿದ್ರೆ ಪೊಲೀಸ್ ಆಯುಕ್ತರಿಗೆ FIR ಮಾಡಲು ಸೂಚಿಸುತ್ತೇನೆ ಅಂತ ನಾಗಲಕ್ಷ್ಮಿ ಚೌಧರಿ ಹೇಳಿದ್ರು. ಗಿರೀಶ್ ಮಟ್ಟಣ್ಣನವರ್ ಅವರು ಶ್ರೀ ಕ್ಷೇತ್ರದಲ್ಲಿ ಸಾಮೂಹಿಕ ವಿವಾಹದ ಬಗ್ಗೆ ಹೆಣ್ಣು ಮಕ್ಕಳ ಗೌರವಕ್ಕೆ ಘನತೆಗೆ ಕುಂದು ಉಂಟಾಗುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಶ್ರೀ ಕ್ಷೇತ್ರ ಮಂಜುನಾಥನ ಸ್ವಾಮಿಯ ಭಕ್ತಾದಿಗಳಾಗಿ ಅವರಲ್ಲಿ ಬಂದು ಮದುವೆ ಆಗಿರ್ತಾರೆ. ಇಂಥ ಒಂದು ಕುಟುಂಬಗಳ ಮೇಲೆ ಒಂದು ಮಾನಸಿಕ ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಅವರ ಭಾಷಣದ ಮುಖಾಂತರ. ಸೊ ಅದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾವು ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಒಂದು ದೂರನ್ನು ಕೊಡೋದಕ್ಕೆ ಬಂದಿದ್ದೀವಿ. ಈ ತನಿಖೆ ಕಡೆಯ ಹಂತದವರೆಗೂ ಮುಟ್ಟೋವರೆಗೂ ನಾವು ಅದ್ರ ಬಗ್ಗೆ ಮಾತಾಡಬಾರ್ದು. ಅವ್ರು ಸರಿ ಮಾತಾಡ್ತಿದ್ದಾರೋ ತಪ್ಪು ಮಾತಾಡ್ತಾ ಇದ್ದೀರೋ ಅದು ತನಿಖೆ ಆದಮೇಲೆ ನಮಗೆ ಗೊತ್ತಾಗುತ್ತೆ. ಒಂದು ಯಾರೇ ಒಂದು ಸಾಕ್ಷಿ ಇದ್ದರೆ, ಯಾವುದೇ ಸಾಕ್ಷಿ ಇರಲಿ, ಅವ್ರು ತಪ್ಪು ಹೇಳಲಿ ಸರಿ ಹೇಳಲಿ, ಅವ್ರಿಗೆ ರಕ್ಷಣೆ ಕೊಡುವಂಥದ್ದು ತನಿಖಾ ತಂಡದ ಆದ್ಯ ಕರ್ತವ್ಯ. ಅದಕ್ಕೆ ನಾನು ಪತ್ರವನ್ನು ಬರೆದಿದ್ದೀನಿ. ಆ ತನಿಖೆ ಮುಗಿದು ಆ ತನಿಖೆ ವರದಿ ಬರೋ ತನ ನಾವು ಯಾವುದೇ ಆ ಥರ ಕಮೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲದರ ಮಧ್ಯೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ದಿಢೀರಂತ ಪ್ರತ್ಯಕ್ಷರಾಗಿದ್ದು. ಮಹೇಶ್ ಶೆಟ್ಟಿ ತಿಮರೋಡಿ ಗಡೀಪಾರು ಗ್ಯಾರಂಟಿನ. ಬೆಳ್ತಂಗಡಿ ಪೊಲೀಸರ ಮುಂದೆ ಮಹೇಶ್ ಶೆಟ್ಟಿ ತಿಮರೋಡಿ ಹಾಜರಾಗಿದ್ದು ಗಡೀಪಾರು ನೋಟಿಸ್ ವಿಚಾರದಲ್ಲಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಸಂಘರ್ಷ ಆಗುವಂತೆ ಪ್ರಚೋದನಾಕಾರಿ ಭಾಷಣ ಮಾಡುವವರನ್ನ ಗಡೀಪಾರು ಮಾಡಲು ಪಟ್ಟಿ ರೆಡಿ ಮಾಡಿದ್ರು. ಹಿಂದೂ ಮುಸ್ಲಿಂ ಮುಖಂಡರು ಸೇರಿ 36 ಮುಖಂಡರ ಗಡೀಪಾರಿಗೆ ಪಟ್ಟಿ ಮಾಡಿದ್ರು. ಇದರಲ್ಲಿ ಅರುಣ್ ಪುತ್ತಿಲ, ಭರತ್ ಕುಂಡೇಲು ಸೇರಿದಂತೆ ಹಿಂದೂ ಮುಖಂಡ ಮಹೇಶ್ ಶೆಟ್ಟಿ ತಿಮರೋಡಿ ಹೆಸರು ಇತ್ತು. ಪೊಲೀಸರು ಮಾಡಿದ್ದ ಗಡೀಪಾರು ಆಗುವವರ ಲಿಸ್ಟ್ನಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯದ್ದು 16ನೇ ಹೆಸರಾಗಿತ್ತು. ಇದೇ ಗಡೀಪಾರು ಲಿಸ್ಟ್ನಲ್ಲಿದ್ದವರನ್ನ ಆಯಾ ಠಾಣಾ ವ್ಯಾಪ್ತಿಯ ಪೊಲೀಸರು ವಿಚಾರಣೆ ಮಾಡಿ ತಿಮರೋಡಿಯವರಿಂದ ವಿವರಣೆ ಪಡ್ಕೊಂಡು ಕಳಿಸಿಕೊಟ್ಟಿದ್ದಾರೆ. ವಿಚಾರಣೆ ಮುಗಿಸಿ ಹೊರಟ ತಿಮರೋಡಿ ಮಾಧ್ಯಮದವರಿಗೆ ಥಮ್ಸಪ್ ತೋರಿಸಿ ಹೋದ್ರು. ಬಿಗ್ ಬಾಸ್ ಸ್ಪರ್ಧಿ ಲಾಯರ್ ಜಗದೀಶ್ ವಿಚಾರಣೆ. ಇದರ ನಡುವೆಯೇ ಬೆಳ್ತಂಗಡಿ ಪೊಲೀಸರ ಮುಂದೆ ಹಾಜರಾಗಲು ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದ್ದ ಲಾಯರ್ ಜಗದೀಶ್ ಇವರು ವಿಚಾರಣೆಗೆ ಬಂದಿದ್ರೋ ಅಥವಾ ಬಿಗ್ ಬಾಸ್ನಂತಹ ರಿಯಾಲಿಟಿ ಶೋಗೆ ಬಂದಿದ್ರೋ ಅವರೇ ಹೇಳಬೇಕು. ಧರ್ಮಸ್ಥಳದಲ್ಲಿ ಮುಸುಕುಧಾರಿ ಚಿನ್ನಯ್ಯ ಹೇಳಿದಂತೆ SIT ಅವರು ಗುಂಡಿಯಾಗದು ನೋಡುತ್ತಿದ್ದಾಗಲೂ ಇದೇ ಲಾಯರ್ ಜಗದೀಶ್ ತಮಗಿಷ್ಟ ಬಂದಂತೆ ವಿಡಿಯೋ ಮಾಡಿ ಮಾತಾಡಿದ್ರು. ನಾನ್ ಸ್ಟಾಪ್ ಮಾತಿನ ಮೂಲಕ ಪ್ರಚೋದನಕಾರಿ ಹೇಳಿಕೆಯೂ ಸೇರ್ಕೊಂಡಿತ್ತು.
ಹೀಗಾಗಿ ಬೆಳ್ತಂಗಡಿ ನಿವಾಸಿ ಪ್ರಭಾಕರ್ ಗೌಡ ಲಾಯರ್ ಜಗದೀಶ್ ವಿರುದ್ಧ ದಾಖಲಿಸಿದ್ದ ದೂರಿನ ಹಿನ್ನೆಲೆಯಲ್ಲಿ ಜಗದೀಶ್ ಅವರನ್ನ ಕರೆಸಿ ವಿಚಾರಣೆ ನಡೆಸಲಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಧರ್ಮಸ್ಥಳದಲ್ಲಿ ಎಸ್ಐಟಿ ತನಿಖೆ ಬಗ್ಗೆಯೇ ಕಾನೂನುಬಾಹಿರ ವಿಡಿಯೋ ಮಾಡಿದ್ರು. ವಿಡಿಯೋದಲ್ಲಿ ಜನರನ್ನ ದಿಕ್ಕು ತಪ್ಪಿಸುವ ಹಾಗೂ ಪ್ರಚೋದಿಸುವ ಹೇಳಿಕೆ ನೀಡಿದ್ರು. ಇದು ಸಾರ್ವಜನಿಕರಿಗೆ ಅಪರಾಧ ಎಸಗಲು ಪ್ರಚೋದನೆ ಆರೋಪ ಅಂತ ಪ್ರಭಾಕರ್ ಗೌಡ ದೂರು ಕೊಟ್ಟಿದ್ರು. ಈ ದೂರಿನ ಮೇರೆಗೆ BNS 2023 ಕಲಂ 57, 189 ಸಬ್ಸೆಕ್ಷನ್ 6, 191 ಸಬ್ಸೆಕ್ಷನ್ 3 ಕೇಸ್ ದಾಖಲಾಗಿತ್ತು. ಇದೇ ಕೇಸ್ ಬಗ್ಗೆ ಬೆಳ್ತಂಗಡಿ ಪೊಲೀಸರ ಎದುರು ಜಗದೀಶ್ ಬಂದು ಹೇಳಿಕೆ ದಾಖಲಿಸಿದ್ರು. ಲಾಯರ್ ಜಗದೀಶ್ಗೂ ಬೆಳ್ತಂಗಡಿ ಪೊಲೀಸರು ಮ್ಯಾರಥಾನ್ ವಿಚಾರಣೆ ಮಾಡಿ ಕಳಿಸಿದ್ರು. ಇದೆಲ್ಲದರ ಮಧ್ಯೆ ಇವತ್ತು ಎಸ್ಐಟಿ ಮುಖ್ಯಸ್ಥರ ಎದುರು ಯೂಟ್ಯೂಬರ್ ಸಮೀರ್ ವಿಚಾರಣೆಗೆ ಬರಬೇಕಿತ್ತು. ಆದರೆ ಎಸ್ಐಟಿ ವಿಚಾರಣೆಗೆ ಕರೆದ ಬೆನ್ನಲ್ಲೇ ನನಗೆ ಹುಷಾರಿಲ್ಲ, ಅನಾರೋಗ್ಯವಿದೆ, ಸ್ವಲ್ಪ ದಿನ ಸಮಯ ಕೊಡಿ ಅಂತ ಕೇಳಿದ್ದಾನಂತೆ ಸಮೀರ್. ಹೀಗಾಗಿ ಎಸ್ಐಟಿ ಇವತ್ತು ಸಮೀರ್ಗೆ ರಿಲೀಫ್ ಕೊಟ್ಟಿದೆ. ನೆಕ್ಸ್ಟ್ ಕರೆದಾಗ ಬರಬೇಕು ಅಂತ ಹೇಳಿದೆ. ಇದಿಷ್ಟು ಇವತ್ತು ಧರ್ಮಸ್ಥಳ ಸುತ್ತಲೂ ನಡೆದ ವಿಚಾರಣೆಗಳ ತಿರುಳು. ಇಷ್ಟೆಲ್ಲದರ ಮಧ್ಯೆ ಇವತ್ತು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಲಾಗ್ತಿದೆ ಅಂತ ಜೈನ ಸಮುದಾಯದ ಪ್ರಮುಖರೆಲ್ಲ ಬೀದಿಗಿಳಿದಿದ್ರು. ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ದ ಜೈನ ಸಮುದಾಯದ ಪ್ರಮುಖರು ಧರ್ಮಸ್ಥಳದ ಮುಖ್ಯದ್ವಾರದಿಂದ ಅಮೃತವರ್ಷಿಣಿ ಸಭಾಂಗಣದವರೆಗೂ ಮೆರವಣಿಗೆ ಮಾಡಿದ್ರು. ವೀರೇಂದ್ರ ಹೆಗ್ಗಡೆ ಜೊತೆ ನಾವಿದ್ದೀವಿ ಅಂತ ಘೋಷಿಸಿದ್ರು. ಈ ವೇಳೆ ಮಾತನಾಡಿದ ವೀರೇಂದ್ರ ಹೆಗ್ಗಡೆಯವರು ಹೋರಾಟಗಳೆಲ್ಲ ಬೇಕಿಲ್ಲ, ಸತ್ಯ ಯಾವತ್ತೂ ಸಾಯೋದಿಲ್ಲ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ರು. ಒಂದೇ ಮಾತು ಹೇಳ್ತೇನೆ, ಇಷ್ಟು ಜನ ಯಾರು ಬಂದು ನೀವೆಲ್ಲ ನಮ್ಮ ಜೊತೆಗೆ ಇದ್ದೇವೆ ಅಂತ ಏನು ನೀವು ಹೇಳ್ತೀರಿ, ಇದಕ್ಕಿಂತ ದೊಡ್ಡ ಮಾತು ನನಗೆ ಬೇಡ. ಎಷ್ಟೋ ಜನ ಹೆಣ್ಮಕ್ಳು ಎಲ್ಲ ರೀತಿಯೂ ತಯಾರಾಗಿದ್ದಾರೆ, ಯಾವುದೇ ಪ್ರತಿಭಟನೆ ಹೋರಾಟಕ್ಕೆ ಅವರು ರೆಡಿ ಇದ್ದಾರೆ. ಆದರೆ ಅಂಥ ಹೋರಾಟ ಇದಕ್ಕೆ ಅಗತ್ಯವಿಲ್ಲ. ನಾವು ಸ್ವಾಮಿ ಮೇಲೆ ಇದನ್ನು ಬಿಟ್ಟಿದ್ದೇವೆ. ಆ ಪ್ರಯುಕ್ತ ಈಗ ನಮಗೆ ಅದರ ಫಲ ಸಿಗ್ತಾ ಇದೆ. ಸತ್ಯ ಬಿಟ್ಟು ನಾವು ಎಂದೂ ಹೋಗೋದು ಇಲ್ಲ, ಹೋಗಲೂ ಇಲ್ಲ. ಧರ್ಮ ಮಾಡೋರಿಗೆ ಧರ್ಮ ಅದೇ ರಕ್ಷಣೆ ಮಾಡ್ತದಂತೇಳಿ ನಾವು ಮಾತ್ರ ಅಲ್ಲ, ಧರ್ಮವೂ ಕೂಡ, ಆ ಭಗವಂತನು ಕೂಡ ಯಾವಾಗಲೂ ಹೆಗ್ಡೆಯವರ ಜೊತೆಗೆ ಇರಲಿ ಅಂತೇಳಿ ಇವತ್ತಿನಿಂದ ಹೆಗ್ಡೆಯವರು ಚೆನ್ನಾಗಿ ನಿದ್ರೆ ಮಾಡಲಿ, ಭಗವಂತನ ಅವರಿಗೆ ಚೆನ್ನಾಗಿ ನಿದ್ರೆ ಕೊಡಲಿ, ಆಯ್ತಾ, ಅವರು ಸುಖವಾಗಿರಲಿ. ಯಾರು ಬೇಕಾದ್ರೆ ಏನಾದ್ರು ಹೇಳ್ಕೊಳ್ಳಿ, ನಾವೆಲ್ಲ ಇದ್ದೀವಿ. ಹೆಗ್ಡೆಯವರು ಅವರ ಭಾವನೆಯಿಂದ ಅವರ ಮನಸ್ಸಿಂದ ಎಲ್ಲ ಕಿತ್ತು ಹಾಕಲಿ. ಒಂದ್ ಕಡೆ ಜೈನ ಸಮುದಾಯವೆಲ್ಲ ಧರ್ಮಸ್ಥಳದಲ್ಲಿ ಸಮಾವೇಶ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತಿದೆ. ಇನ್ನೊಂದು ಕಡೆ ಸೆಪ್ಟೆಂಬರ್ 1ಕ್ಕೆ ಬಿಜೆಪಿ ನಾಯಕರೆಲ್ಲ ಧರ್ಮಸ್ಥಳಕ್ಕೆ ಬರ್ತಿದ್ದು ಸಮಾವೇಶಕ್ಕೂ ಸಿದ್ಧತೆಗಳಾಗ್ತಿವೆ. ಧರ್ಮಸ್ಥಳ ಪ್ರಕರಣ ದಿನೇ ದಿನೇ ಜಟಿಲವಾಗ್ತಿದ್ದು ರಾಜಕಾರಣಿಗಳಿಗೂ ಅಸ್ತ್ರವಾಗಿದೆ. ಹೀಗಾಗಿ ಎಸ್ಐಟಿ ಮುಖ್ಯಸ್ಥರೇ ಧರ್ಮಸ್ಥಳ ಕೇಸ್ ತನಿಖೆಗಿಳಿದಿದ್ದು ಯಾವಾಗ ತಾರ್ಕಿಕ ಅಂತ್ಯ ಸಿಗುತ್ತೆ ಅನ್ನೋದೇ ಕುತೂಹಲ. ಕಿಶನ್ ಶೆಟ್ಟಿ ಜೊತೆ ಮಂಜುನಾಥ್ ಆರ್ಯ, ನ್ಯೂಸ್ 18 ಧರ್ಮಸ್ಥಳ. ಸಚಿವರೇ ಎಲ್ಲಿದ್ದೀರಿ ಅಂತೇಳಿ ಜನ ಕೇಳುವಂತಾಗಿದೆ. ಯಾಕೆ ಅಂತ ಹೇಳ್ತಾ ಹೋಗ್ತೀನಿ. ಯಾವ್ಯಾವ ಸಚಿವರು ತಮ್ಮ ಜಿಲ್ಲೆಗಳಿಗೆ, ಯಾಕಂದರೆ ಮಳೆ ಪೀಡಿತ ಜಿಲ್ಲೆಗಳಲ್ಲಿ ಜನ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ವಿಶೇಷವಾಗಿ ರೈತರು ಬೆಳೆ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಹೋದಾಗ ನೋಡಿ, ಕೊಪ್ಪಳದವರೇ ಆಗಿರುವಂತಹ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಶಿವರಾಜ್ ತಂಗಡಗಿಯವರು ಅವರ ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ. ಆದರೆ ಕೊಪ್ಪಳ ಜಿಲ್ಲೆಯಲ್ಲಿ ಮಳೆ ಪೀಡಿತ ಪ್ರದೇಶಗಳಿಗೆ ಅವರು ಭೇಟಿ ಕೊಡ್ತಾ ಇಲ್ಲ. ಮೆಕ್ಕೆಜೋಳ, ಹೆಸರು ಬೆಳೆ ಬಹುತೇಕ ನಾಶ ಆಗ್ತಾ ಇದೆ. ಆದರೆ ಆ ಪ್ರದೇಶಗಳಿಗೆ ಭೇಟಿ ಕೊಟ್ಟು ರೈತರ ಸಂಕಷ್ಟವನ್ನು ಆಲಿಸುವಂತಹ ಕೆಲಸವನ್ನು ಶಿವರಾಜ್ ತಂಗಡಗಿಯವರು ಮಾಡಿಲ್ಲ. ಮಳೆ ಪೀಡಿತ, ಅಲ್ಲಿ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಅವರು ಭೇಟಿ ಕೊಟ್ಟಿಲ್ಲ ಅಂಥೇಳಿ ಅಲ್ಲಿನ ರೈತರು ಹೇಳ್ತಾ ಇದ್ದಾರೆ. ಇದು ಕೊಪ್ಪಳದ ಸಚಿವರಾಗಿರುವಂತಹ ಉಸ್ತುವಾರಿ ಸಚಿವರಾಗಿರುವಂತಹ ಶಿವರಾಜ್ ತಂಗಡಗಿಯವರು, ಅವರು ಸ್ವತಃ ಕೊಪ್ಪಳ ಜಿಲ್ಲೆಯವರು. ಇನ್ನು ರಾಯಚೂರಿನ ಉಸ್ತುವಾರಿ ಸಚಿವರಾಗಿರುವಂಥವರು, ಸೇಡಂ ಶಾಸಕರು ಕೂಡ ಆಗಿರುವಂಥ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರು, ಹತ್ತಿ, ತೊಗರಿ, ತೋಟಗಾರಿಕಾ ಬೆಳೆಗಳು ಅಲ್ಲಿ ನಾಶ ಆಗ್ತಾ ಇದ್ದಾವೆ. 150ಕ್ಕೂ ಹೆಚ್ಚು ಮನೆಗಳಿಗೆ ಮಳೆ ಮತ್ತು ಪ್ರವಾಹದಿಂದಾಗಿ ಹಾನಿಯಾಗಿದೆ. ಆದರೆ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಟ್ಟಿಲ್ಲ ಅಂತ ಹೇಳಿ ಅಲ್ಲಿ ರೈತರು ಹೇಳ್ತಾ ಇದ್ದಾರೆ. ಈ ಪರಿಸ್ಥಿತಿಯನ್ನು ಅಲ್ಲಿನ ರೈತರು ಅನುಭವಿಸ್ತಾ ಇದ್ದಾರೆ. ಆದರೆ ಶರಣ್ ಪ್ರಕಾಶ್ ಪಾಟೀಲ್ರು ಅಲ್ಲಿಗೆ ಭೇಟಿ ಕೊಟ್ಟಿಲ್ಲ. ಇನ್ನು ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂಥವರು ಕಲಬುರಗಿಯವರೇ ಆಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು. ಆದರೆ ಅವರು ಅಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಅಷ್ಟೇ ಸೋಯಾ, ಉದ್ದು, ಹತ್ತಿ, ಹೆಸರು, ಶೇಂಗಾ ಬೆಳೆಗಳು ನಾಶ ಆಗಿದ್ದಾವೆ. ಪ್ರಿಯಾಂಕ್ ಖರ್ಗೆ ಅವರು
ವಿದೇಶ ಪ್ರವಾಸದಲ್ಲಿ ಇದ್ದಾರೆ ಅನ್ನುವಂಥದ್ದು ಇದೆ. ಆದರೆ 50ಕ್ಕೂ ಅಧಿಕ ಮನೆಗಳು ಹಾನಿ, ಸಂಕಷ್ಟ ಇವೆಲ್ಲವೂ ಕೂಡ ಆಗಿರುವಂಥದ್ದು. ಇದು ಕಲಬುರಗಿ ಕ್ಷೇತ್ರದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಇರುವಂತಹ ಪರಿಸ್ಥಿತಿ. ಮಳೆಯಿಂದಾಗಿ ಆಗಿರುವಂತಹ ಹಾನಿ, 50ಕ್ಕೂ ಅಧಿಕ ಮನೆಗಳು ಹಾನಿಯಾಗಿದ್ದಾವೆ. ಜನ ಸಂಕಷ್ಟದಲ್ಲಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಅಲ್ಲಿಗೆ ಭೇಟಿ ಕೊಟ್ಟಿಲ್ಲ ಅಂಥೇಳಿ ರೈತರು ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಇನ್ನು ದಾವಣಗೆರೆಯವರೇ ದಾವಣಗೆರೆ ನಗರದಲ್ಲೇ ಇರುವಂಥವರು, ದಾವಣಗೆರೆಯ ಉಸ್ತುವಾರಿ ಸಚಿವರಾಗಿರುವಂಥ SS ಮಲ್ಲಿಕಾರ್ಜುನ್ ಅವರು. ಆದರೆ ಭಾರೀ ಪ್ರಮಾಣದಲ್ಲಿ ಮೆಕ್ಕೆಜೋಳ ಹಾನಿಯಾಗಿದೆ ದಾವಣಗೆರೆ ಜಿಲ್ಲೆಯಲ್ಲಿ. ಆದರೆ ಮಳೆ ಪೀಡಿತ ಪ್ರದೇಶಗಳಿಗೆ ಅವರು ಕೂಡ ಹೋಗಿಲ್ಲ. ಜಾನುವಾರುಗಳ ಸಾವುಗಳಾಗಿದ್ದಾವೆ. 73 ಮನೆಗಳಿಗೆ ಹಾನಿಯಾಗಿದೆ. ಇದು ಜಿಲ್ಲಾಡಳಿತದಿಂದ ಸಿಗ್ತಾ ಇರುವಂಥ ರಿಪೋರ್ಟ್. ಆದರೆ ಮಳೆ ಪೀಡಿತ ಪ್ರದೇಶಗಳಿಗೆ ಸಚಿವರಾಗಿರುವಂಥ SS ಮಲ್ಲಿಕಾರ್ಜುನ ಅವರು ಭೇಟಿ ಕೊಟ್ಟಿಲ್ಲ. ಪ್ರವಾಹ ಪೀಡಿತ ಜನರ, ರೈತರ ಸಮಸ್ಯೆಗಳನ್ನು ಆಲಿಸಿಲ್ಲ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದರೆ ಅಂತೂ ಕರಾವಳಿ ಜಿಲ್ಲೆಗಳಂತೂ ಈ ಬಾರಿ ಮಳೆ ಇಲ್ಲದೇ ಇರುವಂತಹ ದಿವಸವನ್ನು ನೋಡಿದ್ದೇ ಕಡಿಮೆ ಅಂತಾಗಿದೆ. ಕಳೆದ 3 ತಿಂಗಳಲ್ಲಿ ಒಂದು 5-10 ದಿವಸ ಮಾತ್ರ ಮಳೆ ಬಂದಿರಲಿಲ್ಲ ಅಂತ ಹೇಳೋದು ಬಿಟ್ಟರೆ ಉಳಿದಂಗೆ ಮಳೆ ಸುರಿತಾನೆ ಇದೆ. ಆದರೆ ಉಸ್ತುವಾರಿ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರು ಈ 3 ತಿಂಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಿಗೆ ಹೋಗಿದ್ದಾರೆ. ಆದರೆ ಕಳೆದ ಕೆಲ ದಿವಸಗಳಿಂದ ಏನು ಮತ್ತೆ ಮಳೆ ಜೋರಾಗಿದೆ, ಬೆಳೆ ನಾಶ ಆಗ್ತಾ ಇದೆ, ಮನೆಗಳಿಗೆ ಹಾನಿ ಆಗ್ತಿದೆ. ಆದರೆ ಅವರು ಭೇಟಿ ಕೊಟ್ಟಿಲ್ಲ ಅಂತ ಹೇಳ್ಕೊಂಡು ಹಿಂದೆ ಅಲ್ಲಿ ಗುಡ್ಡ ಕುಸಿತ ಆಗಿ ಸಾವು ಸಂಭವಿಸಿದಾಗ ಒಮ್ಮೆ ಭೇಟಿ ಕೊಟ್ಟಿದ್ರು. ಆದರೆ ಇದುವರೆಗೆ ಅಲ್ಲಿ ಆಗಿರುವಂಥದ್ದು 6 ಜನರ ಸಾವಾಗಿದೆ, 31 ಪಶುಗಳ ಸಾವು ಕೂಡ ಆಗಿರುವಂಥದ್ದು. ಆದರೆ ದಿನೇಶ್ ಗುಂಡೂರಾವ್ ಅವರಿಂದ ಏನು ನಿರೀಕ್ಷೆ ಇತ್ತು ಆ ಸ್ವರೂಪದಲ್ಲಿ ಅವರಲ್ಲಿ ಭೇಟಿ ಕೊಟ್ಟು ಅಲ್ಲಿ ವಸ್ತುಸ್ಥಿತಿಯನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ರಸ್ತೆ ಸೇತುವೆಗಳ ಕುಸಿತ ಆಗಿದೆ, ಆದರೆ ದಿನೇಶ್ ಗುಂಡೂರಾವ್ ಅವರು ಆ ಕಡೆಗೆ ಬಂದಿಲ್ಲ ಅಂತ ಹೇಳಿ ಅಲ್ಲಿ ಜನ ತಮ್ಮ ಬೇಸರವನ್ನು ಹೊರ ಹಾಕ್ತಾ ಇದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕೆಲವು ಸಚಿವರುಗಳು ಈಗ ನಾವು ಯಾರು ಬಂದಿಲ್ಲ ಅಂತ ಮಾತ್ರ ತೋರಿಸಲಿ, ಯಾರು ಬಂದಿದ್ದಾರೆ ಅನ್ನೋದನ್ನು ಕೂಡ ನಾವು ತೋರಿಸ್ತಾ ಇದ್ವಿ. ಯಾಕಂದರೆ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವ್ರನ್ನೂ ಅಪ್ರಿಷಿಯೇಟ್ ಕೂಡ ಮಾಡಬೇಕಾಗುತ್ತೆ. HK ಪಾಟೀಲ್ರು ಅವರ ಗದಗ ಜಿಲ್ಲೆಯಲ್ಲಿನೇ 94,800 ಹೆಕ್ಟೇರ್ನಷ್ಟು ಬೆಳೆ ಸರ್ವನಾಶ ಆಗಿದೆ ಅನ್ನೋದರ ಬಗ್ಗೆ ಮಾಹಿತಿ ಇದೆ. 80 ಕೋಟಿ ರೂಪಾಯಿ ಮೌಲ್ಯದ ಬೆಳೆ ನಷ್ಟವನ್ನು ಅಂದಾಜಿಸಿದ್ದಾರೆ. ರೈತರ ಕಷ್ಟಗಳನ್ನು ಕೇಳುವಂತಹ ಕೆಲಸವನ್ನು ಮಾಡಿದ್ದಾರೆ. ಮಳೆ ಹಾನಿಯನ್ನು ಪರಿಶೀಲಿಸಿದ್ದಾರೆ. ಪರಿಹಾರದ ಭರವಸೆಯನ್ನು ಗದಗ ಉಸ್ತುವಾರಿ ಸಚಿವರಾಗಿರುವಂಥ HK ಪಾಟೀಲ್ರು ಕೊಟ್ಟಿದ್ದಾರೆ. ಇನ್ನು ಬೀದರ್ನ ಉಸ್ತುವಾರಿ ಸಚಿವರಾಗಿರುವಂಥ ಈಶ್ವರ್ ಖಂಡ್ರೆ ಅವರು ನೆರೆಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಬೀದರ್ನಲ್ಲೂ ಕೂಡ ಈ ಬಾರಿ ವಿಪರೀತವಾಗಿ ಪ್ರವಾಹವನ್ನು ಜನ ಎದುರಿಸ್ತಾ ಇದ್ದಾರೆ. ಕಾರಂಜಾ ಡ್ಯಾಮನ್ನು ಪರಿಶೀಲನೆ ನಡೆಸಿದ್ದಾರೆ ಈಶ್ವರ್ ಖಂಡ್ರೆ ಅವರು. ಹಾಗೆಯೇ ಬೆಳೆ ಹಾನಿ ಸಂಬಂಧ ಅಧಿಕಾರಿಗಳ ಜೊತೆಗೂ ಕೂಡ ಸಭೆಯನ್ನು ನಡೆಸಿದ್ದಾರೆ. ಆ ಮೂಲಕವಾಗಿ ವಸ್ತುಸ್ಥಿತಿಯ ರಿಪೋರ್ಟನ್ನು ಅವರು ಪಡ್ಕೊಂಡಿದ್ದಾರೆ. ಅದರ ಆಧಾರದ ಮೇಲೆ ಕ್ರಮ ಕೈಗೊಳ್ಳುವ ಭರವಸೆಯನ್ನು ಕೊಟ್ಟಿದ್ದಾರೆ. ಇನ್ನು ವಿಜಯಪುರದ ಉಸ್ತುವಾರಿ ಸಚಿವರಾಗಿರ್ತಕ್ಕಂತಹ MB ಪಾಟೀಲ್ರು ಅವರು ಕೂಡ ಅಷ್ಟೇ ವಿಜಯಪುರದಲ್ಲಿ ಅವರು ಭೇಟಿ ಕೊಟ್ಟಿದ್ದಾರೆ. ಮಳೆ ಪೀಡಿತ ಪ್ರದೇಶಗಳಿಗೆ ಹೋಗಿದ್ದಾರೆ. ಮೆಕ್ಕೆಜೋಳ, ತೊಗರಿ, ಈರುಳ್ಳಿ ಬೆಳೆ ಹಾನಿಯಾಗಿದೆ. ಈ ಪ್ರದೇಶಗಳಿಗೂ ಕೂಡ ಭೇಟಿ ಕೊಟ್ಟು ಮನೆಗಳ ಕುಸಿತ ಆಗಿದ್ದಾವೆ. 7 ಜನರಿಗೆ ಗಾಯಗಳಾಗಿರುವಂಥದ್ದಿದೆ. ಮಳೆ ಹಾನಿ ಪ್ರದೇಶಗಳಲ್ಲಿ ಸಚಿವರು ಪರಿಶೀಲನೆಯನ್ನು ನಡೆಸಿದ್ದಾರೆ. ವಸ್ತುಸ್ಥಿತಿಯ ರಿಪೋರ್ಟನ್ನು ಪಡ್ಕೊಂಡಿದ್ದಾರೆ ಮತ್ತು ಪರಿಹಾರದ ಭರವಸೆಯನ್ನು ಕೊಟ್ಟಿದ್ದಾರೆ. ಇನ್ನು ಚಿಕ್ಕಮಗಳೂರಿನಲ್ಲಿ ಅಲ್ಲಿಯ ಉಸ್ತುವಾರಿ ಸಚಿವರಾಗಿರುವಂತಹ KJ ಜಾರ್ಜ್ ಅವರು ಬೆಳೆ ಹಾನಿ, ರಸ್ತೆ, ವಿದ್ಯುತ್ ಕಂಬಗಳಿಗೆ ಹಾನಿ, ಈ ರೀತಿಯಂತಹ ಸಮಸ್ಯೆಗಳು, 53 ಮನೆಗಳು ಸಂಪೂರ್ಣವಾಗಿ ಹಾನಿಯಾಗಿರುವಂಥದ್ದು, 3 ಸಾವಿಗೀಡಾಗಿರುವಂಥದ್ದು. ಇಲ್ಲಿ ನಷ್ಟ ಪರಿಹಾರದ ಭರವಸೆಯನ್ನು ಸಚಿವರು ನೀಡಿದ್ದಾರೆ. ಸ್ಥಳಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಮಳೆ ಪೀಡಿತ ಪ್ರದೇಶಗಳಲ್ಲಿ, ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಹೋಗಿ ಬಂದಿದ್ದಾರೆ. ಅಲ್ಲಿ ಭರವಸೆಯನ್ನು ಕೊಟ್ಟಿದ್ದಾರೆ. ಯಾರು ಬಂದಿದ್ದಾರೆ, ಯಾರು ಬಂದಿಲ್ಲ ಅನ್ನೋದನ್ನು ನಿಮಗೆ ಆ ಪಟ್ಟಿಯನ್ನು ನಾಳೆಯೂ ಕೂಡ 2ನೇ ಕಂತನ್ನು ತೋರಿಸ್ತೀವಿ. ಯಾವ ಸ್ವರೂಪದಲ್ಲಿ ಎಷ್ಟು ಸಚಿವರು ಹೋಗಿದ್ದಾರೆ, ಎಷ್ಟು ಸಚಿವರು ಹೋಗಿಲ್ಲ, ಯಾವ ಸಚಿವರು ಈಗ ಹೋಗ್ತಾರೆ. ಯಾಕಂದರೆ ಪ್ರತಿಯೊಬ್ಬ ಸಚಿವರ ಜವಾಬ್ದಾರಿ ಆಯಾ ಜಿಲ್ಲೆಗಳಲ್ಲಿರುವಂತಹ ವಸ್ತುಸ್ಥಿತಿಯನ್ನು ತಿಳ್ಕೊಳ್ಳುವಂಥದ್ದು ಮತ್ತು ಸರ್ಕಾರಕ್ಕೆ ಹೇಳುವಂಥದ್ದು. ಆ ಮೂಲಕವಾಗಿ ರೈತರಿಗೆ, ನಷ್ಟವನ್ನು ಅನುಭವಿಸ್ತಾ ಇರುವಂತಹ ರೈತರಿಗೆ ಪರಿಹಾರವನ್ನು ಆದಷ್ಟು ಶೀಘ್ರ ಕೊಡಿಸಬೇಕಾಗತ್ತೆ. ಇಲ್ಲದೆ ಹೋದರೆ ಜನ ಮತ್ತಷ್ಟು ಸಂಕಷ್ಟವನ್ನು ಎದುರಿಸಬೇಕಾಗುವಂತಹ ಪರಿಸ್ಥಿತಿ ಕೂಡ ಇರುವಂಥದ್ದು. ಇದಾಗಿತ್ತು ಇವತ್ತಿನ ಪಂಚಾಯಿತಿ. ನಮಸ್ಕಾರ.